ಹೌದು ತುಂಬ ಸಂಭ್ರಮ. ನೀವು ನೋಡ್ಬೋದು ಸಂಭ್ರಮ ಮನೆ ಮಾಡಿದೆ ಇಲ್ಲಿ. ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ ಅಷ್ಟು ಜನ ಬಂದಿದ್ದಾರೆ. ಆಮೇಲೆ ತುಂಬ ಖುಷಿ ಆಗೋದು ಏನಂದರೆ ತುಂಬ ಪ್ರೀತಿ ಇದೆ ಎಲ್ಲರಿಗೂ ನನ್ನ ಮೇಲೆ, ಭುವನ್ ಮೇಲೆ. ಸೊ ಆ ಪ್ರೀತಿನ ಅವ್ರು ಇಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ಅವ್ರ ಫ್ಯಾಮ್ಲಿ ಸಮೇತ ಬಂದು ನಮಗೆಲ್ಲರಿಗೂ ಬ್ಲೆಸ್ ಮಾಡಿ, ನಮ್ಮ ಮಗುಗೂ ಬ್ಲೆಸ್ ಮಾಡಿ, ಹಾಯ್ ಅಂಕಲ್ ಎಲ್ಲ ಬ್ಲೆಸ್ ಮಾಡಿ ನಮಗೆ ತುಂಬ ಆಶೀರ್ವಾದ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದೀರಾ, ಯಾರ್ಯಾರು ನಮ್ಮ ಮಗು ನಾಮಕರಣನ ಟಿ ವಿ ಮುಖಾಂತರ ನೋಡ್ತಾ ಇದ್ದೀರಾ, ನೀವು ಅಲ್ಲಿಂದ ನಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಅವಳ ಹೆಸರು ತ್ರಿದೇವಿ ಪೊನ್ನಕ್ಕ ಅಂತ. ತ್ರಿದೇವಿ ಅಂತ ಹೇಳಿದ್ರೆ ಅವಳು ನವರಾತ್ರಿಯ ಮೊದಲನೇ ದಿನ ಹುಟ್ಟಿದ್ದಕ್ಕೆ ಅವಳು ದೇವಿ. ಆಮೇಲೆ ಅವರು ನಂಬರ್ 3 ಅಕ್ಟೋಬರ್ 3ಕ್ಕೆ ಹುಟ್ಟಿದ್ದು. ಸೊ ತ್ರಿದೇವಿ ಆ ಥರ ಇಟ್ಟಿದ್ದು ನಾವು. ಹಾಗೆ 3 ದೇವಿಗಳ ರೂಪ, ಪಾರ್ವತಿ, ಲಕ್ಷ್ಮೀ, ಸರಸ್ವತಿ. ಪೊನ್ನಕ್ಕ ಯಾಕೆ ಅಂದರೆ ಪೊನ್ನಣ್ಣ ಹರ್ಷಿಕಾ ಪೊನ್ನಕ್ಕ ಆ ಥರ. ಸೊ ಅದಕ್ಕೆ ನನ್ನ ಮಗಳ ಹೆಸರು ತ್ರಿದೇವಿ ಪೊನ್ನಕ್ಕ. ತೊಟ್ಟಿಗೆ ಹಾಕೋ ಶಾಸ್ತ್ರ ಮಾಡಿದ್ವಿ. ಸೊ ಅದರಲ್ಲಿ ತೊಟ್ಟಿಗೆ ಹಾಕೋ ಶಾಸ್ತ್ರ ತುಂಬ ಚೆನ್ನಾಗಿರುತ್ತೆ. ಮೊದಲು ಕಲ್ಲನ್ನು ಇಡ್ತಾರೆ, ಕಲ್ಲಷ್ಟು ಆಯಸ್ಸು ಮಗುಗಿರಲಿ ಅಂತ ಹೇಳಿ. ಆ ಕಲ್ಲನ್ನು 3 ಸತಿ ಸುತ್ತಿಸ್ಬಿಟ್ಟು ಆಮೇಲೆ ಮಗುನ ಇಟ್ಟು ಮಗುನ ತೊಟ್ಟಲ್ಲಿ ಮಲಗಿಸೋದು ಶಾಸ್ತ್ರ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಎಲ್ಲರೂ ಬಂದು ಮಗುನ ಬ್ಲೆಸ್ ಮಾಡೋದು ಅಷ್ಟೇ. ಇವಾಗ ಎಂದಿನಂತೆ ನಮ್ಮ ಸ್ನ್ಯಾಕ್ಸ್ ಮತ್ತು ಡ್ರಿಂಕ್ ಓಪನ್ ಆಗಿದೆ. ಸೊ ಎಲ್ಲರೂ ಅಲ್ಲಿದ್ದಾರೆ ಈಗ. ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಾಯಿತು. ಆ್ಯಂಡ್ ವೆದರ್ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಮಳೆ ಬಂದುಬಿಟ್ಟಿದ್ರೆ ನಮಗಿಷ್ಟು ಮಜಾ ಆಗ್ತಾ ಇರಲಿಲ್ಲ. ಮಳೆ ಇಲ್ಲದೇ ಇರೋದಕ್ಕೆ ನಾವು ಆರಾಮಾಗಿದ್ದೀವಿ. ತುಂಬ ಚೆನ್ನಾಗಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್.